ನಮಸ್ಕಾರ ಸ್ನೇಹಿತರೆ, ಎಸೆನ್ಷಿಯಲ್ ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ಹೊಸ ವಿಡಿಯೋ ಸ್ವರಚಿತ ಕನ್ನಡ ಸುಭಾಷಿತಗಳಿಗೆ ಸ್ವಾಗತ. ಒಬ್ಬ ಉತ್ತಮ ಸ್ನೇಹಿತ ಜೊತೆಯಲ್ಲಿ ಇದ್ದರೆ 100 ವೈದ್ಯರು ಜೊತೆಯಲ್ಲಿ ಇದ್ದಂತೆ. ಮಾನಸಿಕ ಹಾಗೂ ದೈಹಿಕ ತೊಂದರೆಗಳಿಂದ ಪಾರು ಮಾಡುತ್ತಾನೆ. ಸಾಲ ಕೊಟ್ಟ ಮನುಷ್ಯ ಸಾಲ ಪಡೆದುಕೊಂಡವನ ಮನೆಗೆ ಅಲೆದು ಸುಸ್ತಾಗುವುದು ಸರ್ವೇ ಸಾಮಾನ್ಯ. ಬಡ್ಡಿಯ ಆಸೆಗೆ ಸಾಲ ಕೊಟ್ಟು ಜೀತದಾಳಾಗಬಾರದು. ಬಗ್ಗಿದರೆ ತುಳಿಯುವುದು ಜಗದ ಹುಟ್ಟುಗುಣ. ಯಾವಾಗ ಬಗ್ಗಬೇಕು, ಯಾವಾಗ ತಲೆ ಎತ್ತಬೇಕು ಎಂಬ ಅರಿವು ನಮಗಿರಬೇಕು. ವಜ್ರದಂತೆ ಕಠಿಣವಾಗಿರುವುದು ಎಂದರೆ ಕ್ರೂರಿಯಾಗಿರುವುದು ಎಂದಲ್ಲ. ಎಂತಹ ಕಠಿಣ ಸಂದರ್ಭದಲ್ಲಿಯೂ ವಿವೇಚನೆ ಕಳೆದುಕೊಳ್ಳದೆ ಕರ್ತವ್ಯ ನಿರ್ವಹಿಸುವುದು ಎಂದರ್ಥ. ಅಂತಸ್ತನ್ನು ನೋಡಿ ಮಣೆ ಹಾಕುವವರನ್ನು ಎಂದೂ ನೆಚ್ಚಿಕೊಳ್ಳಬಾರದು. ಅವರಿಂದ ಸದಾಕಾಲ ಅವಮಾನಕ್ಕೆ ಒಳಗಾಗಬೇಕಾಗುತ್ತದೆ. ಎಲ್ಲಿಯವರೆಗೆ ನಮ್ಮನ್ನು ನೋಯಿಸುವವರಿರುತ್ತಾರೋ ಅಲ್ಲಿಯವರೆಗೆ ಬರೀ ಬುದ್ಧಿಯ ಮಾತನ್ನು ಮಾತ್ರ ಕೇಳಬೇಕು. ಇಲ್ಲದಿದ್ದರೆ ಜೀವನ ಪರ್ಯಂತ ನಾವು ಅಳುತ್ತಲೇ ಇರಬೇಕಾಗುತ್ತದೆ. ಯಾವುದಾದರೂ ದುರ್ಬಲ ಕ್ಷಣದಲ್ಲಿ ಆಡಿದ ಅಹಿತಕರ ಮಾತು ಜೀವನ ಪರ್ಯಂತ ದ್ವೇಷಿಸುವಂತೆ ಮಾಡುತ್ತದೆ. ದುರ್ಬಲ ಕ್ಷಣದ ನಿರ್ವಹಣೆ ಕಲಿಯಬೇಕು. ಗೊತ್ತಿರುವ ಎಲ್ಲವನ್ನೂ ಎಲ್ಲರಿಗೂ ಹೇಳಬಾರದು. ನಮಗಾಗದವರು ಅದನ್ನು ತಿರುಚಿ ನಮ್ಮ ವಿರುದ್ಧವೇ ಪ್ರಯೋಗಿಸಬಹುದು. ಅಂತರಂಗದಲ್ಲಿರುವ ಮಾತು ಗಣಿಯಲ್ಲಿ ಇರುವ ಚಿನ್ನದಂತೆ, ಸುಲಭವಾಗಿ ಬಳಸಲು ಆಗುವುದಿಲ್ಲ. ಅಭಿವ್ಯಕ್ತಗೊಂಡ ಮಾತು ಮಾರುಕಟ್ಟೆಗೆ ಬಿಟ್ಟ ಚಿನ್ನದಂತೆ, ಯಾರು ಹೇಗೆ ಬೇಕಾದರೂ ಬಳಸಬಹುದು. ಮಾತು ಮತ್ತು ಭೋಜನ ಯಾವಾಗಲೂ ಹಿತಮಿತವಾಗಿರಬೇಕು. ಅತಿಯಾದ ಮಾತು ಸಂಬಂಧಗಳನ್ನು ಹಾಳು ಮಾಡಿದರೆ ಅತಿಯಾದ ಭೋಜನ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಛಲ ಹಾಗೂ ಹಠ ಎರಡರ ನಡುವೆ ಬಹಳ ವ್ಯತ್ಯಾಸವಿಲ್ಲ. ಚಿಕ್ಕ ಕೆಲಸ ಸಾಧಿಸಲು ಹಠ ಸಾಕು, ದೊಡ್ಡ ಗುರಿ ಸಾಧಿಸಲು ಛಲ ಬೇಕೇ ಬೇಕು. ಇವೆರಡರೂ ಅತಿಯಾಗಬಾರದು ಅಷ್ಟೆ. ಆಲೋಚನಾ ಮುಕ್ತ ಜೀವನ ನಡೆಸಲು ಯಾವಾಗ ಸಾಧ್ಯವಾಗುತ್ತದೋ ಆಗ ಮನುಷ್ಯ ನೆಮ್ಮದಿಯಿಂದ ಬಾಳುತ್ತಾನೆ. ಅಂತಹ ಪರಿಸ್ಥಿತಿಯನ್ನು ನಾವೇ ನಿರ್ಮಿಸಿಕೊಳ್ಳಬೇಕು. ಮಾನವನ ದುರಾಸೆಯೇ ಬದುಕಿನಲ್ಲಿ ಉಂಟಾಗುವ ಸಂಕಷ್ಟಗಳಿಗೆ ಪ್ರಮುಖ ಕಾರಣ. ತನ್ನದಲ್ಲದ ವಸ್ತು ತನ್ನದಲ್ಲದವುಗಳನ್ನು ಪಡೆಯಬೇಕೆಂಬ ವ್ಯಾಮೋಹದಿಂದ ತಪ್ಪುದಾರಿ ತುಳಿಯಬಾರದು. ಒಡಹುಟ್ಟಿದವರಲ್ಲಿಯೇ ಆಸ್ತಿ ಅಂತಸ್ತಿಗಾಗಿ ಪೈಪೋಟಿಗಳು ಜಾಸ್ತಿ. ಹಣಕಾಸು ಮತ್ತು ಅಂತಸ್ತಿನಲ್ಲಿ ಕಡಿಮೆ ಇರುವ ಅಕ್ಕ ತಂಗಿಯರನ್ನು ಒಡಹುಟ್ಟಿದವರೇ ಹೆಚ್ಚು ಅವಮಾನಿಸುತ್ತಾರೆ. ಛಲವುಳ್ಳ ಗಂಡು ಏನನ್ನಾದರೂ ಸಾಧಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಅಸಂಬದ್ಧ ನಡವಳಿಕೆಗಳು ಅವರಲ್ಲಿ ಇರುವುದಿಲ್ಲ. ಮಾಡಬೇಕಾದ ಕಾರ್ಯಗಳ ಬಗ್ಗೆ ಅವರಿಗೆ ಸ್ಪಷ್ಟ ಅರಿವು ಇರುತ್ತದೆ. ಇದಾಗಿತ್ತು ಇಂದಿನ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.